ಬೋಗರ್ ಸಿದ್ಧ ಔಷಧಿ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಮಧುರೈಗೆ ಬಂದಿದ್ದೀವಿ. ಇಲ್ಲಿ ನಮ್ಮನ್ನು ನೋಡೋದಕ್ಕೆ ಒಬ್ಬರು ಸ್ಟ್ರೋಕ್ ಪೇಷಂಟ್ ಬಂದಿದ್ದಾರೆ. ಅವ್ರಿಗೆ ಬಲಗೈ ಬಲಗಾಲು ಸ್ಟ್ರೋಕ್ ಆಗಿ ನಡೆಯೋಕ್ಕಾಗದೆ ಮಾತಾಡೋಕ್ಕಾಗದೆ ಕಷ್ಟಪಡ್ತಿದ್ರು. ಈ ಸ್ಟ್ರೋಕ್ ಏನಕ್ಕಾಗುತ್ತೆ ಅಂದರೆ ಮಲಬದ್ಧತೆಯಿಂದ ಉಂಟಾಗುವಂಥ ಗ್ಯಾಸು, ಇಲ್ಲಾಂದರೆ ಲಿವರು ಉಷ್ಣ, ಇಲ್ಲ ಲಿವರ್ ಅಲ್ಸರು, ಇದರಿಂದ ಉಂಟಾಗುವಂಥ ಗ್ಯಾಸು. ಹಂಗಿಲ್ಲ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಸ್ಟ್ರೆಸ್ಸು. ಇದಲ್ಲದೆ ಮೆದುಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋಂಥ ನರಗಳಲ್ಲಿ ಬ್ಲಾಕೇಜ್ ಆಗೋದು, ನರ ಸಿಡಿಯೋದು, ಇದರಿಂದಾಗಿ ಸ್ಟ್ರೋಕ್ ಆಗುತ್ತೆ. ಲೆಫ್ಟ್ ಸೈಡು ಚಿಕ್ಕ ಮೂಳೆಗೆ ಹೋಗೋಂಥ ನರಗಳಲ್ಲಿ ಬ್ಲಾಕೇಜು ಇದಾಯ್ತಂದರೆ ರೈಟ್ ಸೈಡು ಸ್ಟ್ರೋಕ್ ಆಗುತ್ತೆ. ರೈಟ್ ಸೈಡು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿಲ್ಲದೆ ಬ್ಲಾಕೇಜ್ ಏನಾದರೂ ಆಯ್ತಂದರೆ ಲೆಫ್ಟ್ ಸೈಡು ಸ್ಟ್ರೋಕ್ ಆಗುತ್ತೆ. ಇವಾಗ ಈಗಿನ ಕಾಲದಲ್ಲಿ ನಾವು ಹೆಂಗೆ ಬದುಕೋದು, ಅದು ಇದು ಟೆನ್ಷನ್ ಜಾಸ್ತಿ ತಗೊಳ್ಳೋದು, ಸ್ಟ್ರೆಸ್ ತಗೊಳ್ಳೋದು, ಈ ಕಾರಣಗಳಿಂದನೂ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗದೇನೂ ಆ ಥರ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ. ಈ ರೀತಿ ರೈಟ್ ಸೈಡು ಸ್ಟ್ರೋಕ್ ಆಗಿ ಕಷ್ಟಪಡ್ತಾ ಇದ್ದವರು ನಮ್ಮ ಹತ್ರ ಮಧುರೈಯಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ರೆಡಿ ಆಗಿದ್ದಾರೆ. ಇವಾಗ ಮೆಡಿಸಿನ್ ತೊಗೊಂಡ್ಮೇಲೆ ಅವ್ರು ಹೇಗಿದ್ದಾರೆ, ಏನು ಹೇಳ್ತಾರೆ, ಅವ್ರ ಅನುಭವಗಳನ್ನ ಹೆಂಗೆ ಹಂಚ್ಕೊಳ್ತಾರೆ ಅನ್ನೋದನ್ನು ಬನ್ನಿ ಹೋಗಿ ವಿಡಿಯೋದಲ್ಲಿ ನೋಡೋಣ. ಇದು ತಮಿಳು ಭಾಷೆಯ ವಿಡಿಯೋ. ಉತ್ತಮ ಅರ್ಥ ಮಾಡಿಕೊಳ್ಳಲು ನಾವು ಇದನ್ನು ಕನ್ನಡ ಭಾಷೆಗೆ ಡಬ್ ಮಾಡಿದ್ದೇವೆ. ಮೂಲ ವಿಡಿಯೋ ನೋಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಮೊದಲ ಕಾಮೆಂಟ್ದಲ್ಲಿ ಪರಿಶೀಲಿಸಿ. ನಿಮ್ಮ ಹೆಸರೇನು? ಸರ್ ರಾಜೇಶ್. ಓಕೆ, ರಾಜೇಶ್. ಸರಿ, ನನ್ನನ್ನು ಏನಕ್ಕೆ ನೋಡೋಕೆ ಬಂದಿದ್ರಿ ನೀವು? ಸ್ಟ್ರೋಕ್ ಆಗಿತ್ತು. ಹಾಂ, ಸ್ಟ್ರೋಕು. ಹೌದು ಸರ್. ಬ್ರೈನ್ಗೆ ಸಪ್ಲೈ ಆಗೋಂಥ ನರ ಬ್ಲಾಕೇಜ್ ಆಗಿ ನಿಮಗೆ ರೈಟ್ ಸೈಡು ಸ್ಟ್ರೋಕ್ ಆಗಿತ್ತು. ಈ ರೈಟ್ ಕೈ ಕಡೆ ಆಗಿತ್ತು. ಬಲಗಡೆನಾ ಎಡಗಡೆನಾ? ಬಲಗಡೆನೆ ಸರ್. ಲೆಫ್ಟ್ ಸೈಡು ಬ್ರೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಬ್ಲಾಕ್ ಆಗಿರೋದ್ರಿಂದ ರೈಟ್ ಸೈಡು ಸ್ಟ್ರೋಕ್ ಆಗಿದೆ. ಹೌದು ಹೌದು. ನಮ್ಮ ಹತ್ರ ಎಷ್ಟು ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರಿ ನೀವು ಇವಾಗವರೆಗೂ? 5 ತಿಂಗಳು ಸರ್. 5 ತಿಂಗಳು ಕಂಪ್ಲೀಟ್ ಮಾಡಿದ್ದೆ. ಹೌದು ಸರ್, ಹೌದು. ಸರಿ, ಇವಾಗ ನಿಮ್ಗೆ ಕೈ ಕಾಲು ಸ್ವಾಧೀನ ಕಳ್ಕೊಂಡಿದ್ದೀರಿ, ಸರ್, ಎಲ್ಲ ನಾರ್ಮಲ್. ನಡೆಯಕ್ಕಾಗದೆ ಇರೋದೆಲ್ಲ ಹೇಗಿದೆ? ಓಕೆ, ಎಲ್ಲ ನಾರ್ಮಲ್ ಆಗಿದೆ. ಇದೆಲ್ಲ ಮೋಷನ್ ಹೋಗೋ ತೊಂದರೆ ಐತಲ್ಲ, ಅದು ಎಲ್ಲ 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 ಸರಿಯಾಗಿದೆ ಸರ್. ನಿಮ್ಗೆ ಸ್ಟ್ರೋಕ್ ಬಂದು ಎಷ್ಟು ವರ್ಷ ನೀವು ಟ್ರೀಟ್ಮೆಂಟ್ ತಗೊಳಕಾಗದೆ ಮನೇಲಿ ಇದ್ರಿ? 5 ವರ್ಷ. 5 ವರ್ಷದಿಂದ ಎಲ್ಲ ಕಡೆ ಪ್ರಯತ್ನ ಮಾಡ್ಬಿಟ್ಟಿದ್ದೀರಾ. ನೀವು ಬಂದ್ಬಿಟ್ಟು ಅವರು ಮಿಸಸ್ ಅಲ್ವಾ? ನಿಮ್ಮ ಹೆಸರು? ನನ್ನ ಹೆಸರು ಮುತ್ತುಲಕ್ಷ್ಮಿ ಅಂತ. ಮುತ್ತುಲಕ್ಷ್ಮಿ. ಮಕ್ಕಳು? ಒಂದು ಹೆಣ್ಮಗು ಇದೆ, 5 ವರ್ಷ. ಒಂದು ಮಗು, ಹೆಣ್ಮಗು, 5 ವರ್ಷದ ಹೆಣ್ಮಗು ಇದೆ. ಇವ್ರಿಗೆ ಈ ತರ ತೊಂದರೆ ಬಂದವಾಗ ತುಂಬಾ ಕಷ್ಟಪಟ್ಟಿರ್ತೀರಲ್ವಾ? ತುಂಬಾ ಕಷ್ಟಪಟ್ಟಿದೀವಿ. 5 ವರ್ಷದಿಂದ ಕೆಲಸ ಕಾರ್ಯಕ್ಕೆ ಹೋಗಕ್ಕಾಗದೆ, ಕಷ್ಟಪಟ್ಟಿದೀವಿ ಸರ್. ಎಷ್ಟೇ ನಮ್ಗೆ ನೆಂಟರು ಸ್ವಂತ ಬಂತ ಫ್ರೆಂಡ್ಸು ಏನೇ ಇದ್ರೇನು ಇಂಥ ಕಷ್ಟ ಅಂತ ಬಂದವಾಗ ಯಾರು ಆಗೋದಿಲ್ಲ. ಈ ಸ್ಟ್ರೋಕು ಅನ್ನೋದು ಆಯ್ತಂದ್ರೇನೆ ನಿಮ್ಗೆ ಹೊಟ್ಟೆಯಲ್ಲಿ ಸಮಸ್ಯೆಗಳು ಬರುತ್ತೆ. ಈ ಲಿವರು, ಗ್ಯಾಸ್ಟ್ರಿಕ್ಕು, ಇದರಿಂದಾಗಿ ಪ್ರೆಷರ್ ಜಾಸ್ತಿಯಾಗಿ ಮೂಳೆಗೆ ಹೋಗೋಂಥ ರಕ್ತ ಕ್ಲಾಟ್ ಆಗಿಬಿಡುತ್ತೆ. ಇದರಿಂದಾಗಿ ಕೈ ಕಾಲಿಗೆ ಸ್ವಾಧೀನ ಹೋಗ್ಬಿಡುತ್ತೆ. ನಾವೇನು ಕೆಲಸನೂ ಮಾಡೋದಕ್ಕಾಗಲ್ಲ. ಆಮೇಲೆ ಮನಸ್ಥಿತಿಯಿಂದ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ 5 ತಿಂಗಳು ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ನಿಮಗೆಲ್ಲ ಟೋಟಲ್ ಆಗಿ ಇವಾಗ ಒಳಗಡೆ ಆರ್ಗನ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ. ಹೌದು ಸರ್, ಹೌದು ಸರ್. ನಿಮ್ಮ ಮೋಷನ್ ಹೋಗೋದು, ನಿದ್ರೆ ಬರೋದು, ಹೊಟ್ಟೆ ಹಸೋಗೋದ್ರಲ್ಲ ಏನೂ ತೊಂದರೆ ಇಲ್ಲ ಅಲ್ವಾ? ಹೌದು ಸರ್, ಎಲ್ಲ ಕರೆಕ್ಟ್. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀರಾ. 75-80% ರೆಡಿ ಆಗಿದ್ದೀರಾ. ಮಾತು ಮಾತ್ರ ಒಂದು ಸ್ವಲ್ಪ ಇನ್ನು ಕ್ಲಿಯರಾಗಿ ಬರ್ತಾ ಇಲ್ಲ ಅಲ್ವಾ? ಮುಂದೆ ಥರ ಇಲ್ಲದೆ ಇವಾಗ ಒಂದು ಸ್ವಲ್ಪ ಮೂವ್ಮೆಂಟು ಪ್ಲಸ್ ಮಾತಾಡೋದು ಎಲ್ಲ ಆಲ್ಮೋಸ್ಟ್ ಒಂದು 80% ರೆಡಿ ಆಗಿದ್ದೀರಾ. ಇವಾಗ ಇವ್ರಿಗೆ ಸ್ಟ್ರೋಕ್ ಆಗಿತ್ತಲ್ಲ, ಅವಾಗ ಇವ್ರ ಬೆನ್ನಲ್ಲಿ ಸ್ಪೈನಲ್ ಕಾರ್ಡ್ ಬಂದ್ಬಿಟ್ಟು ಬೆಂಡ್ ಆಗ್ಬಿಟ್ಟಿತ್ತು. ಈ ಕೈ ಕಾಲಲ್ಲಿ ಸ್ವಾಧೀನ ಇಲ್ಲದೆ ಏನು ಕೆಲಸ ಮಾಡೋಕ್ಕಾಗದೆ, ಕೈ ಎತ್ತಕ್ಕೂ ಆಗದೆ ಇತ್ತು. ಇವಾಗ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಬೆನ್ನು ಸ್ಪೈನಲ್ ಕಾರ್ಡು ಸ್ಟ್ರೈಟ್ ಆಗಿದೆ. ಒಂದು ದಿನಕ್ಕೆ ಒಂದು 12 ವೇಳೆ ಸಿದ್ಧ ಅವ್ರದ್ದು ಗುರು ಔಷಧಿ ಪಥ್ಯ ಇದ್ಬಿಟ್ಟು ಕರೆಕ್ಟಾಗಿ ಫಾಲೋ ಮಾಡಬೇಕು. 12 ವೇಳೆ ಅಂದಿದ ತಕ್ಷಣ ನಿಮಗೆ ಜಾಸ್ತಿ ಏನು ಕೊಟ್ಬಿಡೋದಿಲ್ಲ, ಎಲ್ಲ ಅಕ್ಕಿ ಕಾಳಷ್ಟಿರುತ್ತೆ ಮೆಡಿಸನ್ನು. ನಮ್ಮ ಮೆಡಿಸನ್ ತಗೋಬೇಕಾದ್ರೆ ಮಾಂಸ, ಆಲ್ಕೋಹಾಲ್ ತಗೋಬಾರ್ದು, ಮಾಂಸ ತಿನ್ನಬಾರ್ದು, ಆಮೇಲೆ ಹುಳಿ ಐಟಮ್ ತಗೋಬಾರ್ದು. ಕೆಲವೊಂದು ಪಥ್ಯ ಇದೆ, ತುಂಬ ಸ್ಟ್ರಿಕ್ಟ್ ಏನಿಲ್ಲ.
ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಾ. ನಮ್ಮ ಹತ್ರ ಬಂದವಾಗ ಸಣ್ಣ ಪುಟ್ಟ ಈ ಥರ ಎಣ್ಣೆ ಹಾಕ್ಬಿಟ್ಟು ವರ್ಮ ತೆಗೆದುಬಿಡ್ತಾ ಇದ್ವಿ. ಅದು ಬಿಟ್ಟು ನಿಮ್ಗೆ ಒಳಗಡೆ ಕೊಟ್ಟಿರೋ ಮೆಡಿಸನ್ನೇ ನಿಮ್ಗೆ ಕಂಪ್ಲೀಟಾಗಿ ರೆಡಿಯಾಗಿರೋದು. ಸಿದ್ಧ ಅವ್ರದ್ದು ಗುರು ಔಷಧಿಗೆ ಬಗ್ದೇ ಇರೋ ಕಾಯಿಲೆ ಯಾವುದೂ ಇಲ್ಲ. ಇವಾಗ ಇವರು ನಡೆಯೋದು, ಓಡಾಡೋದು ಇದೆಲ್ಲ ಇದರಿಂದ ನೀವು ತೃಪ್ತಿಯಾಗಿದ್ದೀರಲ್ವಾ? ಬಂದ್ಮೇಲೆ ತೃಪ್ತಿ ಒಂದು 5 ತಿಂಗಳು ಟ್ರೀಟ್ಮೆಂಟಲ್ಲಿ ಸೂಪರಾಗಿ ರೆಡಿ ಆಗಿಬಿಟ್ರು. ಸರ್ ನಿಮಗೆ ವಯಸ್ಸೆಷ್ಟು? 36 ಸರ್. 36. ಸ್ಟ್ರೋಕ್ ಬಂದು 5 ವರ್ಷ ಆಗಿದೆ. ಹೌದು. ರೈಟ್ ಸೈಡು ಕೈಕಾಲು ಸ್ವಾಧೀನ ಇರಲಿಲ್ಲ, ನಡೆಯೋಕ್ಕಾಗ್ತಾ ಇರಲಿಲ್ಲ, ಮಲಗಿರೋ ಜಾಗದಲ್ಲೇ ಮಲಗಿದ್ರಿ. ನಿಜ. ಇವಾಗ ಒಂದು 90% ಕೈಕಾಲು ಸ್ವಾಧೀನ, ಓಡಾಡೋದು ಎಲ್ಲ ನಾರ್ಮಲ್ ಆಗಿ ಆಕ್ಟಿವ್ ಆಗಿಬಿಟ್ಟಿದೆ. ಸ್ವಲ್ಪ ನಡೆದು ತೋರಿಸ್ತೀರಾ? ಇವಾಗಲ್ಲ ಸರ್, ನಾನು ಹೇಳ್ತೀನಿ ಹಾಗೆ ಮಾಡಿ. ಕೂತ್ಕೊಂಡು ತೋರಿಸಿ, ಎದ್ದು ನಿಂತ್ಕೊಂಡು ತೋರಿಸಿ, ಒಂದು ಸಣ್ಣ ಪುಟ್ಟ ವ್ಯಾಯಾಮ ಮಾಡಿ ತೋರಿಸಿ. ಯಾಕೆ ಅಂದರೆ ಸ್ಟ್ರೋಕ್ ಆಗಿಬಿಟ್ರೆ ಇದು ರೆಡಿ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಫೀಲ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇರೋ ಔಷಧಿ 100% ಗುಣ ಮಾಡುತ್ತೆ. ಅವರು ಬಾಲ್ಯದಲ್ಲಿ ಹೇಗಿದ್ದರೋ ಅದೇ ರೀತಿ ಕಂಪ್ಲೀಟಾಗಿ ವಾಸಿ ಆಗಿಬಿಡ್ತಾರೆ. ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಫಸ್ಟೆಲ್ಲ ನಿಮ್ಮ ಕತ್ತು ಹಿಂಗೆ ತಿರ್ಸಕ್ಕೆ ಹೋದರೆ ನೆಟ್ಕೆನೂ ಬರ್ತಾ ಇರಲಿಲ್ಲ, ಕತ್ತು ಇದು ಇಷ್ಟು ಲೂಸಾಗೂ ಇರ್ತಾ ಇರಲಿಲ್ಲ, ನರ ಎಲ್ಲ ಫುಲ್ ಟೈಟ್ ಆಗಿಬಿಟ್ಟಿತ್ತು. ಇವಾಗ ಚೆನ್ನಾಗೇ ಇದೆ. ಈ ನರ ಬ್ಲಾಕೇಜ್ ಆಗಿದ್ದರೆ ಈ ನೆಟ್ಕೆ ಎಲ್ಲ ತೆಗಿಯೋಕೆ ಆಗ್ತಾನೆ ಇರಲಿಲ್ಲ. ಇದು ವರ್ಮ ಎತ್ತವ್ರಿಗೆ ಗೊತ್ತು, ಹಾಗಾಗಿ ಕೇಳಿದೆ. 90% ರೆಡಿ ಆಗಿಬಿಟ್ಟಿದ್ದೀರಾ, ಇನ್ನೊಂದು 10% ರೆಡಿ ಆಗಬೇಕು. ಇನ್ನೊಂದು 3 ತಿಂಗಳು ನಮ್ಮ ಮೆಡಿಸಿನ್ ಫಾಲೋ ಅಪ್ ಮಾಡಿ. ಆ ಮಾತು ಕ್ಲಿಯರಾಗಿ ಬರುತ್ತೆ. ನೀವು ಹಳೆಯದು ಹೆಂಗಿದ್ರೋ ಕಂಪ್ಲೀಟಾಗಿ ಆ ಥರ ರೆಡಿ ಆಗಿಬಿಡ್ತೀರ. ಮತ್ತು ನಮ್ಮ ಮೆಡಿಸಿನ್ ಬಗ್ಗೆ ನಮ್ಮ ವೀಕ್ಷಕರಿಗೆ, ಜನಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸಿದ್ಧ ಮರುತ್ವಂಗೆ ಬಂದ್ಮೇಲೆ ಸರಿ ಹೋಯ್ತು ಸರ್. ನಿಜವಾಗ್ಲೂ ತೃಪ್ತಿ ಅನ್ಸುತ್ತೆ. ಯಾಕೆ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ಅಂದರೆ, ಇದರಿಂದ ಕಷ್ಟಪಟ್ಟು ಔಷಧಿ ಪಟ್ಟು ಆ ಮನ ನೊಂದಿರೋದು. ಮುಂಚೆ ತುಂಬಾ ಕಷ್ಟಪಟ್ಟಿದೀವಿ, ಇಲ್ಲಿಗೆ ಬಂದ್ಮೇಲೆ ಅವ್ರಿಗೆ ಸರಿ ಹೋಯ್ತು. ತುಂಬಾ ಸಂತೋಷ ಆಯ್ತು ಸರ್. ನೀವು ಸಂತೋಷವಾಗಿರಲಿ, ನಿಮ್ಮ ಮಕ್ಕಳು ಸಂತೋಷವಾಗಿರಲಿ, ಇನ್ನು ನಿಮ್ಮ ಜೀವನ ತುಂಬ ಪ್ರಕಾಶವಾಗಿರಲಿ. ಇನ್ಮೇಲೆ ನೀವು ಒಳ್ಳೆ ಕೆಲಸ ಕಾರ್ಯಗಳಿಗೆ ಹೋಗಿ ನಿಮ್ಮ ಕುಟುಂಬನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಇಟ್ಕೊಳ್ಳಿ. ಎಲ್ಲರೂ ಚೆನ್ನಾಗಿರ್ಬೇಕು. ಓಹೋ, ರೆಡಿಯಾಗಿರೋ ಖುಷಿಯಲ್ಲಿ ಹೇಳ್ತಾ ಇದ್ದೀರಾ? ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ತುಂಬ ಜನ ಕಷ್ಟಪಡ್ತಾ ಇದ್ದಾರೆ, ಇದಕ್ಕೆ ಸರಿಯಾಗಿರೋ ಔಷಧಿ ಸಿಗ್ತಾ ಇಲ್ಲ, ಎಲ್ಲ ಅಲ್ಲಿ ಇಲ್ಲಿ ಹೋಗಿ ಏಮಾರ್ತಾರೆ. ಸೊ ನಮ್ಮ ಹತ್ರ ಬಂದರೆ 100% ರೆಡಿ ಮಾಡಿ ಕಳಿಸ್ತೀವಿ. ಆ ಉದ್ದೇಶದಿಂದ ನಾವು ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಯಾರೋ ತುಂಬ ಕಷ್ಟಪಡೋರಿಗೆ ಒಂದು 10 ಜನಕ್ಕೆ ಉಪಯೋಗ ಆಗಲಿ, ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತ ತಿಳ್ಕೊಂಡಿರೋರಿಗೆ ಒಂದು 10 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಉದ್ದೇಶ. ಅದನ್ನ ಮಾತ್ರ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ಮತ್ತೆ ಇದೇ ರೀತಿ ತೀರ್ಸೋಕ್ಕಾಗದಿರೋ ಕಾಯಿಲೆಯಿಂದ ಬಳಲುತ್ತಿದ್ದು ಗುಣವಾಗಿರೋ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ. ನಮಸ್ಕಾರ.